ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ವಿನಾ ಪರೀಕ್ಷಾ ದುರ್ಲಾಭ ವಿದ್ಯಾ ಸ ಕೇವಲಂ ನಿತ್ಯಮಜ್ಞಾನಕಾರಿ ಸುಖಾದಿಲಬ್ಧಂ ವಿನಾಶಕಾರಿ ಸಂವಾದ ಕಾಲೇ ಅವಮಾನಕಾರಿ. ಎಜುಕೇಶನ್ ವಿದೌಟ್ ಎಕ್ಸಾಮ್ and received easily, the certificates may lead to half-baked or unskilled personality, and retained over the free facilities will be an embarrassment during the debate. ವಿನಾ ಪರೀಕ್ಷಾ ದುರ್ಲಾಭ ವಿದ್ಯಾ, ಯಾವುದೇ ಪರೀಕ್ಷೆಯನ್ನು ಅಥವಾ ಕಾಪಿ ಹೊಡೆದು ಪಾಸ್ ಮಾಡಿದ ಪರೀಕ್ಷೆಯಿಂದ ದುರ್ಲಾಭ ಕೆಟ್ಟ ದಾರಿಯಿಂದ ಲಾಭ ಪಡೆದಂತಹ ವಿದ್ಯೆ ಕೇವಲಂ ನಿತ್ಯಂ ಅಜ್ಞಾನಕಾರಿ, ಇದು ಜ್ಞಾನ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಕೇವಲ ಅಜ್ಞಾನವನ್ನು ಕೊಟ್ಟೀತು. ಸ ಕೇವಲಂ ನಿತ್ಯ ಅಜ್ಞಾನಕಾರಿ ಸುಖಾದಿಲಬ್ಧಂ ವಿನಾಶಕಾರಿ. ಸುಖಾದಿಲಬ್ಧಂ ವಿನಾಶಕಾರಿ ಸಂವಾದ ಕಾಲೇ ಅವಮಾನಕಾರಿ. ಸುಖವಾಗಿ ಬಂದಂತಹ ಯಾವ ಸರ್ಟಿಫಿಕೇಟು, ಯಾವ ಎಜುಕೇಶನ್ ಡಿಗ್ರಿ, ಅದು ವಿನಾಶಕಾರಿಯೇ ಹೊರತು ಲಾಭಕಾರಿಯಲ್ಲ. ಅದರಲ್ಲೂ ಮುಖ್ಯವಾಗಿ ಯಾರಾದರೂ ಸಂವಾದಕ್ಕೆ ಬಂದು ನಿಂತರೆ, ಡಿಸ್ಕಷನ್ ಮಾಡಕ್ ಹೋದ್ರೆ, ಡಿಬೇಟ್ ಮಾಡಕ್ ಹೋದ್ರೆ ಎಲ್ಲರ ಮುಂದ್ಗಡೆ ಮಾನ ಮರ್ಯಾದೆ ಹರಾಜಾಗಿ ಅವಮಾನಕಾರಿ. ಬೇಳೆಕಾಳೇನು ಅಂತ ಎಲ್ಲರ ಮುಂದ್ಗಡೆ ಗೊತ್ತಾಗುತ್ತೆ, ಓದಿದಾನೋ ಇಲ್ವೋ, ಬೆಂದಿದೆಯೋ ಇಲ್ವೋ ಬೇಳೆ ಅಂತ. ಸರ್ವದಾ ದುರ್ಬಲಂ ಹಂತಿ ತದರ್ಥಂ ಸಬಲೋಭವ ಬಾಹ್ಯ ಕ್ರೋಧೋ ಸದಾ ಲಾಭಂ ದುಷ್ಟ ದಂಡನ ಸಾಧನಂ. Everybody will kill the poor or weak person. So try to be big and strong to protect yourself. But you need to punish the culprit. But you should show the sufficient anger and obstruction. ಸರ್ವದಾ ದುರ್ಬಲಂ ಹಂತಿ, ಯಾವಾಗಲೂ ವೀಕ್ ಆಗಿರೋರ್ನ ಸ್ಟ್ರಾಂಗ್ ಆಗಿರೋರು ಸಾಯಿಸುತ್ತಾರೆ, ಹೊಡೆಯುತ್ತಾರೆ, ಬಡಿಯುತ್ತಾರೆ, ಬೈಯುತ್ತಾರೆ. ತದರ್ಥಂ ಸಬಲೋಭವ, ಅದರಿಂದ ಎದ್ದು ನಿಲ್ಲುವುದನ್ನು ಕಲಿ, ಸಬಲನಾಗುವುದನ್ನು ಕಲಿ. ಬಾಹ್ಯ ಕ್ರೋಧೋ ಸದಾ ಲಾಭಂ, ಒಳಗಡೆಯಿಂದ ದ್ವೇಷ ಮಾಡ್ಬೇಕಂತಿಲ್ಲ, ಹೊರಗಡೆಯಿಂದ ನಿನಗೆ ಸಿಟ್ಟು ಬಂದಿದೆ ಅಂತ ತೋರಿಸು. ಬಾಹ್ಯ ಕ್ರೋಧೋ ಸದಾ ಲಾಭಂ, ಅದು ನಿನಗೆ ಯಾವಾಗಲೂ ಲಾಭ ಮಾಡಿಕೊಡುತ್ತದೆ. ದುಷ್ಟ ದಂಡನ ಸಾಧನಂ, ದುಷ್ಟರಿಗೆ ದಂಡನೆ ಮಾಡ್ಬೇಕಾದ್ರೆ ಮೊದಲು ನಿನ್ ಕೋಪವನ್ನು ತೋರಿಸು. ಎಲ್ಲಿ ಹೇಗಿರಬೇಕು ಹಾಗೆ ಬದುಕಬೇಕು, ಇಲ್ಲದಿದ್ದರೆ ನಿನ್ನ ಹಾಕಿ ಮೆಟ್ಟಿ ತುಳಿದು ಹಿಸುಕಿ ಹಿಂಡಿ ಮೆಲ್ಟೆಡ್ ಇಂಟು ಥಿನ್ ಏರ್, ತೆಳುವಾದ ಗಾಳಿಯಲ್ಲಿ ಕರಗಿಸಿ ಬೂದಿ ಮಾಡಿ ಎಸೆದು ಬಿಡುತ್ತಾರೆ. ಎಚ್ಚರವಿರಬೇಕು. ಶೃತ್ವ ಮತ್ವಾ ಚ ಧಾರಣ್ಯ ಚಿಂತನೆ ಸತ್ಯಶೋಧನೆ ಸಂಶೋಧನಂ ತೀಕ್ಷ್ಣತಮಃ ಶಿಕ್ಷಣೆ ಉತ್ತರೋತ್ತರಂ. ದ ಸ್ಟೆಪ್ಸ್ ಇನ್ ಎಜುಕೇಶನ್ ಆರ್ ಲಿಸನಿಂಗ್, ಅಂಡರ್ಸ್ಟ್ಯಾಂಡಿಂಗ್, storing in the mind analytically, and then the education improved in only by practical research. ಹೇಗೆ ಶಿಕ್ಷಣವನ್ನು ಪಡೆಯಬೇಕೆಂದರೆ ಮೊದಲು ಸರಿಯಾಗಿ ಕೇಳಿಸಿಕೊಳ್ಳಬೇಕು, ಮತ್ತೆ ಅದನ್ನು ಮತಿಯಲ್ಲಿ ಬುದ್ಧಿಯಲ್ಲಿ ಸೇರಿಸಿಕೊಳ್ಳಬೇಕು, ಮತ್ತೆ ಧರಿಸಿಕೊಳ್ಳಬೇಕು. ಇನ್ಪುಟ್ ಪ್ರಾಸೆಸ್ ಔಟ್ಪುಟ್, ಧರಿಸಿಕೊಳ್ಳಬೇಕು, ಮತ್ತೆ ಚಿಂತಿಸುತ್ತಾ ಇರಬೇಕು. ಸತ್ಯ ಶೋಧನ, ಹೇಳಿದ್ದು ಸರಿಯೋ ತಪ್ಪೋ ಎಂಬುದನ್ನು ಸತ್ಯ ಹುಡುಕಬೇಕು. ಕೊನೆಯಲ್ಲಿ ಸಂಶೋಧನೆ ಮಾಡಬೇಕು, ತೀಕ್ಷ್ಣವಾದ ಸಂಶೋಧನೆ ಮಾಡಬೇಕು. ಸರ್ಟಿಫಿಕೇಟ್ಗೋಸ್ಕರ ಸಂಶೋಧನೆ ಮಾಡೋದಲ್ಲ, ಆಳವಾದ ಅಧ್ಯಯನ ಮಾಡಬೇಕು. ಇದು ಶಿಕ್ಷಣದ ಅನೇಕ ಉತ್ತರೋತ್ತರ ಹಂತಗಳು, ಎತ್ತರದ ಹಂತಗಳು. ಮೊದಲು ಕೇಳಿಸಿಕೊಳ್ಳುವುದು, ನಂತರ ಮತಿಯಲ್ಲಿಟ್ಟುಕೊಳ್ಳುವುದು, ಧರಿಸುವುದು, ಚಿಂತಿಸುವುದು, ಸತ್ಯ ಶೋಧಿಸುವುದು, ಸಂಶೋಧಿಸುವುದು. ಇದು ಶಿಕ್ಷಣದ ಅನೇಕ ಹಂತಗಳು. ಆದಾಯ ಮಿತಿಂ ಜ್ಞಾತ್ವಾ ವ್ಯಯಂ ಕುರ್ಯಾತ್ ಸದ್ಗುಣಿ ಅತಿಶೀಘ್ರಂ ಋಣಂ ದದ್ಯಾತ್ ಸಂಪತ್ ಸಾಧನಂ ಉನ್ನತಿ. ದ ಗುಡ್ ಒನ್ ವಿಲ್ ಮೇಕ್ ಎಕ್ಸ್ಪೆನ್ಸ್ ಬೇಸ್ಡ್ ಆನ್ ದ ರಿಯಲ್ ಸೋರ್ಸ್ ಆಫ್ ಇನ್ಕಮ್. ದ ಲೋನ್, if they have loan, the loan should be first returned to the loan giver, and then the remaining joy if required.
That is the attitude of the rational person, which is the real development. ಆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಆದಾಯ ಮಿತಿ ಜ್ಞಾತ್ವ ವ್ಯಯಂ ಕುರ್ಯಾತ್ ಸದ್ಗುಣಿ. ನನಗೆ ಎಷ್ಟು ಆದಾಯ ಬರುತ್ತೆ ಅಂತ ನೋಡಿಕೊಂಡು ನಾವು ಖರ್ಚು ಮಾಡಬೇಕು. ಆದಾಯವನ್ನು ಮೀರಿ ಯಾವತ್ತು ಹೆಚ್ಚು ಖರ್ಚು ಮಾಡಬಾರದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅತಿ ಶೀಘ್ರ ಋಣಂ ದದ್ಯಾತ್. ಅಕಸ್ಮಾತ್ ಸಾಲವನ್ನು ಪಡೆದಿದ್ದರೆ ಮೊದಲು ಸಾಲವನ್ನು ತೀರಿಸಿದ ನಂತರ ಬೇರೆ ಎಲ್ಲ ಸಂತೋಷವನ್ನು ಅನುಭವಿಸಬೇಕೇ ಹೊರತು ಸಾಲವನ್ನು ಇಟ್ಟುಕೊಂಡು ಈ ಕಡೆಯಿಂದ ಮಜಾ ಮಾಡಬಾರದು. ಅತಿ ಶೀಘ್ರಂ ಋಣಂ ದದ್ಯಾತ್. ಋಣ ತೀರಿದ ಮೇಲೆ ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡಿ. ಇದೇ ಸಂಪತ್ ಸಾಧನ ಉನ್ನತಿ. ಇದೇ ನಿಜವಾದ ಅಭಿವೃದ್ಧಿ, ಉನ್ನತಿ. ಸಂಪತ್ತು ಸದುಪಯೋಗ ಮತ್ತು ಆ ಮೂಲಕ ಅಭಿವೃದ್ಧಿ ಆಗಲು ಸಾಧ್ಯ. ಇಟ್ ಇಸ್ ದ ಆಟಿಟ್ಯೂಡ್ ಆಫ್ ದ ರ್ಯಾಷನಲ್ ಪರ್ಸನ್. ನಿಜವಾದ ಜ್ಞಾನಿ ಸದ್ಗುಣಿಯಾದವನು ಈ ರೀತಿ ನಡೆಯಬೇಕು. ಅನುಭೋಗ ಗತಿ ವಿಸ್ತಾರಂ ಕ್ರಿಮಿಕೀಟಾದಿ ಭಕ್ಷಣಂ ಪ್ರಾಣಿನಾಂ ದಗ್ಧ ಮಾಂಸಾಚ್ಛ ಫಲಮೂಲಾದಿ ಸಾತ್ವಿಕಂ. Consumption is started from eating the insects to the baked meat of the animal. But the pinnacle of the food is fruit and baked vegetables. ಅನುಭೋಗ ಗತಿ ವಿಸ್ತಾರಂ. ತಿನ್ನುವ ಪ್ರಕ್ರಿಯೆ ಈ ರೀತಿಯಾಗಿ ನಡೆದು ಬಂದಿದೆ. ಮೊದಲು ಮನುಷ್ಯ ಕಾಡು ಮನುಷ್ಯ ಕ್ರಿಮಿಕೀಟಗಳನ್ನು ತಿನ್ನುತ್ತಿದ್ದ. ಅಲ್ಲಿಯ ನಂತರ ಪ್ರಾಣಿಗಳನ್ನು ತಿನ್ನಲು ಆರಂಭಿಸಿದ. ನಂತರ ಅನೇಕ ರೀತಿಯ ಪ್ರಾಣಿಗಳು, ಅನೇಕ ರೀತಿಯ ಹಣ್ಣು ಹಂಪಲು ಎಲ್ಲವನ್ನು ತಿನ್ನಲು ಆರಂಭಿಸಿದ. ಆದರೆ ಯಾವುದು ಉತ್ತಮವಾದ್ದು ಅಂತಂದ್ರೆ ಪ್ರಾಣಿನಾನ್ ದಗ್ಧ ಮಾಂಸ ಹಚ್ಚ. ಕ್ರಿಮಿಕೀಟ ಭಕ್ಷಣೆ ಟೇಸ್ಟ್ ಆಗಿರ್ಬೋದಿಲ್ಲ ಅಂತಿಲ್ಲ, ಪ್ರಾಣಿ ತಿನ್ನೋದ್ರಿಂದಲೂ ಸಂತೋಷ ಸಿಗ್ಬೋದಿಲ್ಲ ಅಂತಿಲ್ಲ. ಆದ್ರೆ ಸಾತ್ವಿಕ ಆಹಾರ ಯಾವುದು ಅಂತಂದ್ರೆ ಫಲಮೂಲಾದಿ, ಹಣ್ಣು ಹಂಪಲು ಸೊಪ್ಪು ಸೌದೆ ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕಿದ್ರೆ ಅದು ನಿಜವಾದ ಸಾತ್ವಿಕವಾದ ಊಟ. ಆಮಿಷೇನಾವೃತ ಸ್ಪರ್ಧಾ ಅತ್ಯಂತಂ ಅಲ್ಪಕಾಲಿಕಂ ಪ್ರವಾಹೇ ಪುನರಾಯಾತಿ ವಿನಿಯೋಗಿತ ತದ್ಧನಂ. The competition which is done on the basis of the drugs and alcohol, money, etc. will not give the good fruit for a long period, but the investor immediately gets back all the invested amount or funds from the people like flood to their account. ಆಮಿಷೇನಾವೃತ ಸ್ಪರ್ಧಾ. ಆಮಿಷದಿಂದ ಕೂಡಿದ ಯಾವುದ ಸ್ಪರ್ಧೆಯು ಅತ್ಯಂತ ಅಲ್ಪಕಾಲಿಕಂ. ಇದು ಕ್ಷಣಿಕವಾದ್ದು. ಆದರೆ ದುಡ್ಡು ಮಾತ್ರ ಬೇಗ ಬರುತ್ತೆ. ಪ್ರವಾಹೇ ಪುನರಾಯಾತಿ. ಹಾಕಿದ ದುಡ್ಡು ಪಟಪಟ ಅಂತ ಬಂದ್ಬಿಡುತ್ತೆ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಆಡಿದ್ರೆ. ವಿನಿಯೋಗಿತ ತದ್ದನಂ. ಇನ್ವೆಸ್ಟ್ ಮಾಡಿದ ಹಣ ಎಲ್ಲ ಪಟ್ ಅಂತ ವಾಪಸ್ ಬರುತ್ತೆ. ಆದ್ರೆ ನೀವು ಮಾಡಿದ ತಪ್ಪು ಅಂತ ಗೊತ್ತಾದಾಗ ಜೈಲಿಗೆ ಹೋಗ್ಬೇಕಾಗತ್ತೆ. ಅತ್ಯಂತಂ ಅಲ್ಪಕಾಲಿಕಂ. ಎಚ್ಚರವಿರಬೇಕು. ಆರಂಭಕಾಲೇ ಸಕಲಂ ಸುಲಾಭಂ ಸೌಕರ್ಯಧಾರ ಸುವಿಧಾದಿಭೋಗಂ ಶಕ್ತಿರ್ಧನಂ ಸತ್ವ ಮದಾದಿಮೂಲಂ ಅಭಾವಕಾಲೇ ಸ್ವ ಆತ್ಮಹತ್ಯೆ. When we get everything in the young age itself, like basics, comforts, luxuries, free sex, so on and so forth, this leads to power, money, arrogance, ego, etc. and leads to suicide also during the scarcity of the goods. ಆರಂಭಕಾಲೇ ಸಕಲಂ ಸುಲಾಭಂ. ಹುಟ್ಟುವಾಗಲೇ ಯಂಗ್ ಏಜ್ ಅಲ್ಲೇನೆ ಎಲ್ಲಾ ರೀತಿಯ ಸೌಲಭ್ಯಗಳು, ಎಲ್ಲಾ ರೀತಿಯ ಸೌಕರ್ಯಗಳು, ಸುವಿಧಾದಿ ಭೋಗಂ, ಏನ್ ಕೇಳ್ತೀವಿ ಎಲ್ಲವನ್ನು ಅನುಭವಿಸಿ ಹೋದ್ರೆ ಶಕ್ತಿರ್ಧನಂ ಸತ್ವ ಮದಾದಿ ಮೂಲಂ. ಇದರಿಂದ ಏನಾಗುತ್ತೆ, ಎಲ್ಲಾ ರೀತಿಯ ಸೌಕರ್ಯ ಕೊಟ್ಟಾಗ ಅಹಂಕಾರ, ದುರ್ಬುದ್ಧಿ, ದುರಹಂಕಾರ ಬೆಳೆದು ನನ್ನಂಥ ಯಾರು ಇಲ್ಲ ಪ್ರಪಂಚದಲ್ಲಿ ಅಂತ ಅಹಂಕಾರ ಬಂದು, ಮದ ಬಂದು, ಧನಮದ, ವಿದ್ಯಾಮದ, ವಯೋಮದ, ರೂಪಮದ, ಅನ್ನಮದ, ರಾಜಮದ, ಎಲ್ಲಾ ರೀತಿಯ ಸೊಕ್ಕು ಬಂದು ಅಕಸ್ಮಾತ್ ಇಂತಹ ವಸ್ತುಗಳು ಅಭಾವ ಆದಾಗ, ಇಲ್ಲದಿದ್ದಾಗ ಅವನಿಗೆ ಆತ್ಮಹತ್ಯೆ ಒಂದೇ ದಾರಿ. ಅಭಾವ ಕಾಲೇ ಸ್ವ ಆತ್ಮಹತ್ಯೆ. ಇಷ್ಟೆಲ್ಲ ಮಾಡಿ
ಮೇಲಕ್ಕೆ ನಿಂತವನು ಇಲ್ಲ ಅಂತಂದಾಗ, ಡ್ರಗ್ಸ್ ತಗೊಳ್ತಿರೋನು ಡ್ರಗ್ಸ್ ಆ ದಿವಸ ಸಿಗ್ಲಿಲ್ಲ ಅಂತಂದಾಗ ಸಾಯೋದೆ ಆತ್ಮಹತ್ಯೆ ದಾರಿ. ಅದನ್ನು ಬೇಗ ಮಾಡ್ತಾನವನು. ಅದರಿಂದ ಹೆಚ್ಚು ಸುಖ ಬರೋದು, ಆರಂಭದಲ್ಲಿ ಸುಖ ಬರೋದು ಯಾವತ್ತೂ ಒಳ್ಳೇದಲ್ಲ. ಅಂತ್ಯದಲ್ಲಿ ಬಂದ್ರೆ ಯು ಕ್ಯಾನ್ ಎಂಜಾಯ್ ಇಟ್. ಮೊದಲು ಸುಖ ಬಂದು ನಂತರ ಕಷ್ಟ ಬರಬಾರ್ದು. ಮೊದಲು ಕಷ್ಟ ಬಂದು ಆಮೇಲೆ ಸುಖ ಬರಬೇಕು. ಶಾಸಕೋ ಅಂತರಾಗತ್ಯ ಸೇವಾ ಸೇವಕ ಪೀಡಕ ಲೋಕೋದ್ಧಾರಮಿತ್ಯುಕ್ತ್ವಾ ಜನಕಾರ್ಯಂ ವಿನಶ್ಯತಿ. Some of those ministers who interferes with the day-to-day activities of the public, they will ruin the system in the name of welfare. ಅವ್ರ ಪಾಡ್ಗೋರು ಹೆಂಗೋ ಬದುಕ್ತಾ ಇರ್ತಾರೆ, ಮಧ್ಯದಲ್ಲಿ ನಾನು ಇಂಪ್ರೂವ್ ಮಾಡ್ಕೊಡ್ತೀನಿ, ನಾನು ನಿಮ್ಗೆ ಅಭಿವೃದ್ಧಿ ಮಾಡ್ತೀನಿ ಅಂತ ಒಬ್ಬ ಶಾಸಕ ಬರ್ತಾನೆ. ಅಂತರಾಗತ್ಯ, ಜನರ ಮಧ್ಯದಲ್ಲಿ ಬಂದು ನಾನು ನಿಮ್ಮನ್ನು ಹಾಗೆ ಅಭಿವೃದ್ಧಿ ಮಾಡ್ತೀನಿ, ಹೀಗೆ ಅಭಿವೃದ್ಧಿ ಮಾಡ್ತೀನಿ ಎಂದು ಹೇಳ್ತಾರೆ. ಸೇವಕ ಪೀಡಕ, ಹೆಂಗೋ ಅವ್ರ ಪಾಡ್ಗೋರು ಇರೋರನ್ನ ಅವರಿಗೆ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಪೀಡೆ ಕೊಟ್ಟು ನಾನು ನಿಮ್ಗೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ, ಕೊನೆಗೆ ಲೋಕೋದ್ಧಾರ ಮಿತ್ಯುಕ್ತ ದೇಶ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಜನಕಾರ್ಯಂ ವಿನಶ್ಯತಿ. ಎಕ್ಸ್ ನ ಹತ್ರ ಒಂದಿಷ್ಟು ನುಂಗಿ, ವೈ ಹತ್ರ ಒಂದಿಷ್ಟು ನುಂಗಿ, ಸರ್ಕಾರದಿಂದ ಒಂದಿಷ್ಟು ನುಂಗಿ ಜನಕಾರ್ಯಂ ವಿನಶ್ಯತಿ. ಬರ್ಬೇಕಾದ್ದು ಅರ್ಧಂಬರ್ಧ ಕೊಟ್ಟು ಇವ್ ಒಂದ್ ಮುಕ್ಕಾಲ್ ಭಾಗ ನುಂಗಿ ಒಟ್ನ ಜನಕಾರ್ಯ, ಒಳ್ಳೆ ಕಾರ್ಯ ನಡೆಯೋದನ್ನ ತಪ್ಪಿಸಿ ಬಿಡುತ್ತಾನೆ. ಎಚ್ಚರವಿರಬೇಕು. ಅಜ್ಞಾನಾದೇವ ಜೀವಂತಿ ಶಾಸಕ ಅತಿ ಕಾಮಕಂ ನಿರೀಕ್ಷ್ಯಂ ಸಕಲ ಸೌಭಾಗ್ಯಂ ಭ್ರಷ್ಟಾಚಾರಂ ಪ್ರಚೋದತಿ. A minister who does not having education, knowledge, common sense, etc. will really provoke the corruption, cheating, unnecessary delays, so on and so forth. ಅಜ್ಞಾನಾದೇವ ಜೀವಂತಿ, ಅವನಿಗೆ ಯಾವ ರೀತಿ ಜ್ಞಾನವೂ ಇರುವುದಿಲ್ಲ, ತನಗೆ ಬುದ್ಧಿ ಇಲ್ಲ, ಬೇರೆಯವ್ರು ಹೇಳಿ ಕೇಳಿಸ್ಕೊಳ್ಳೋದಿಲ್ಲ. ಅಜ್ಞಾನಾದೇವ ಜೀವಂತಿ, ಅಜ್ಞಾನದಿಂದಲೇ ಜೀವನ ಮಾಡ್ತಿರ್ತಾನೆ. ಅಂಥವರೇ ಮುಂದೆ ದೊಡ್ಡ ಶಾಸಕರಾಗಿ ಅದರ ಮಧ್ಯೆ ಅತಿ ಕಾಮಕರಾಗಿರ್ತಾರೆ. ಅವರಿಗೆ ಹೊರಗಡೆಯಿಂದ ಕಾಣಿಸೋದಿಲ್ಲ, ರಾಜಾನ ಬಹುವಲ್ಲಭ ಅಂತ. ಆದ್ರೆ ಒಳ್ಳೆತನದಿಂದ ಎಲ್ಲರನ್ನು ಕಾಪಾಡೋದು ಪರವಾಗಿಲ್ಲ, ಆದ್ರೆ ಕಾಮಕ ಆದಂತಹ ಶಾಸಕರು ಜಾಸ್ತಿ ಇರುತ್ತಾರೆ. ಆದ್ರೆ ಪ್ರಪಂಚಕ್ಕೆ ಏನು ಗೊತ್ತಾಗಲ್ಲ ಎಷ್ಟು ಒಳ್ಳೆಯವನಪ್ಪ ಅಂತ. ನಿರೀಕ್ಷ್ಯಂ ಸಕಲ ಸೌಭಾಗ್ಯಂ, ಸಮಯ ನೋಡಿ ಎಲ್ಲಾ ರೀತಿಯ ಸೌಭಾಗ್ಯವನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ. ಹೊರಗಡೆದ್ದೇನು ಕಾಣಿಸಲ್ಲ, ಎಷ್ಟು ಒಳ್ಳೆಯವರು ಅನ್ಸುತ್ತೆ. ಇದ್ರ ಮಧ್ಯೆ ಭ್ರಷ್ಟಾಚಾರ, ಪ್ರತಿಯೊಬ್ಬರ ಹತ್ರ ಇಷ್ಟಿಷ್ಟು ಪರ್ಸೆಂಟೇಜು ಅಂತ ತಗೊಳ್ಳದೇ ಇರೋ ಶಾಸಕನೇ ಇಲ್ಲ. ಕೆಲವು ಸಲ ಇವರೇ ಕೊಟ್ಟ ಅಭ್ಯಾಸ ಮಾಡ್ತಾರೆ, ಇನ್ನು ಕೆಲವು ಸಲ ಅವನಾಗೆ ಕೇಳಿ ಭ್ರಷ್ಟಾಚಾರವನ್ನು ಪ್ರಚೋದಿಸುತ್ತಾನೆ. ಕೇವಲಂ ಅಕ್ಷರಜ್ಞಾನಿ ನೈವ ಸಾಕ್ಷರ ಮುಚ್ಯತೆ ಮನಸಾ ವಾಚಕಾಯಾಣಂ ನೀತಿ ಮಾನೀತಿ ಪಾಲಿತಂ. He cannot become educated just because of literate, just because of reading literature, or because of literate. Sakshara is one who put into practice that morality in the body, soul and mind. ಕೇವಲಂ ಅಕ್ಷರಜ್ಞಾನಿ ನೈವ ಸಾಕ್ಷರ ಮುಚ್ಚತೆ. ಅಕ್ಷರ ಓದಕ್ ಬಂತು, ಬರೆಯಕ್ ಬಂತು ಅಂದ್ಬಿಟ್ರೆ ಅವ್ರನ್ನ ಸಾಕ್ಷರ ಅಂತ, ಎಜುಕೇಟೆಡ್ ಅಂತ ಹೇಳಕ್ ಆಗಲ್ಲ. ಮನಸಾವಾಚ ಕಾಯಣ, ಮಾಡುವ ಕೆಲಸದಲ್ಲಿ ಕಾಯಕವೇ ಕೈಲಾಸ, ಮಾಡುವ ಕೆಲಸದಲ್ಲಿ ಪ್ರೀತಿ, ಶ್ರದ್ಧೆ, ವಿಶ್ವಾಸ, ಗೌರವವನ್ನಿಟ್ಟು ಕೆಲಸ ಮಾಡುವನು ಮಾತ್ರ ನಿಜವಾದ ಜ್ಞಾನಿ ಆಗ್ತಾನೆ. ನೀತಿ ಯಾವುದು, ಅನೀತಿ ಯಾವುದು, ಯಾರನ್ನ ಹೇಗೆ ಗೌರವಿಸ್ಬೇಕು, ಯಾರನ್ನ ಹೇಗೆ ಬೆಳೆಸ್ಬೇಕು, ಪಾಲಿಸ್ಬೇಕು, ಹೇಗೆ ಎಲ್ಲಿ ಬದುಕಬೇಕು, ಕಾಮನ್ ಸೆನ್ಸ್ ನ ಎಲ್ಲಿ ಇಟ್ಕೊಳ್ಬೇಕು, ಎಲ್ಲಾ ರೀತಿಯ ನಿಯಮವನ್ನು ಮತ್ತು ನಿಯಮ ಅಲ್ಲದೆ ಇರೋದು ಯಾವುದು ಅಂತ, ಧರ್ಮ ಅಧರ್ಮ ಕರ್ಮ ಎಲ್ಲವನ್ನು ನೋಡಿ ನಿಜವಾಗಿ ಅನುಷ್ಠಾನಗೊಳಿಸುತ್ತಾನೆಯೋ ಅವನು ನಿಜವಾದ ಸಾಕ್ಷರ ಜ್ಞಾನಿ. ಇಲ್ಲದಿದ್ದರೆ ಅವನೇ ರಾಕ್ಷಸ. ಗೃಹಾಣ ಸದ್ಗುರುಂ ತತ್ರ ಮಧ್ಯೆ ದುರ್ಜನ ಜೀವನಂ ಪಾಂಡಿತ್ಯಂಚ ಸುಸಂಸ್ಕಾರಂ ಲಭ್ಯತಾಂ ಯುಕ್ತಿ ಮಾಧ್ಯಮಂ. Select an excellent guru among the people. He will lead us due to his sanctity, nobility and holy characters. ಗ್ರಹಣ ಸದ್ಗುರು ತತ್ರ, ಒಳ್ಳೆಯ
ಗುರುವನ್ನು ಸಮಾಜದ ದುರ್ಜನರ ಮಧ್ಯೆ ಅಥವಾ ಜನರ ಮಧ್ಯೆ ಒಳ್ಳೆ ಗುರುವನ್ನು ಹುಡುಕಿ ಆಯ್ಕೆ ಮಾಡಿಕೊಳ್ಳಬೇಕು. ಅವನು ಹೇಗಿರಬೇಕು? ಸಂಸ್ಕಾರಯುತನಾಗಿರ್ಬೇಕು, ಜ್ಞಾನಿ ಆಗಿರ್ಬೇಕು, ತಿಳಿದಿರಬೇಕು. ಅಂಥವ್ರು ಎಲ್ಲೇ ಇದ್ರೂ ಕೂಡ ಹೋಗಿ ಅವ್ರ ಜೊತೆ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಹಾಗೆ ಮಾಡುವುದರಿಂದ ಲಭ್ಯತಾಂ ಯುಕ್ತಿ ಮಾಧ್ಯಮ, ಬದುಕಲ್ಲಿ ಈಜು ಬರುವ ಪಂಡಿತರಾಗಿ ಬದುಕಬಹುದು. ಈಜು ಬಾರದ ಪಂಡಿತರಾಗಿ ಬದುಕುವುದಕ್ಕೆ ಬದಲಾಗಿ ಎಲ್ಲವನ್ನು ತಿಳಿದು ಸಮಾಜದಲ್ಲಿ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಎಲ್ಲವನ್ನು ಆ ಪಂಡಿತನಿಂದ ತಿಳಿದು ಸಂಸ್ಕಾರವಂತರಾಗಿ ಬದುಕಬಹುದು. ಸ್ವಜನಾಯ ಪ್ರಜಾರಾಜ್ಯಂ ಪ್ರಹಾರಂ ಗ್ರಾಮ ಜೀವನಂ ಆಶ್ವಾಸನೆ ಸುಸಂತುಷ್ಟಾಃ ದುರಂತಂ ತತ್ ಯಥಾಸ್ಥಿತಿಃ. Democracy is a kind of power to your selfish circle, but not useful to rural people. Rural people are happy with assurance of the politicians, and after election, the status or the position of the rural area will be as it is. ಸ್ವಜನಾಯ ಪ್ರಜಾರಾಜ್ಯಂ, ಪ್ರಜಾರಾಜ್ಯ ಯಾರಿಗಿರೋದು? ತಮಗೆ ಬೇಕಾದವ್ರನ್ನ ಅಭಿವೃದ್ಧಿ ಮಾಡೋದಕ್ಕೆ. ಪ್ರಹಾರಂ ಗ್ರಾಮ ಜೀವನಂ, ಮೊದಲು ಏಟು ಬೀಳೋದು ಯಾರಿಗೆ? ಪ್ರಜಾಪ್ರಭುತ್ವದಿಂದ ಬೀಳೋ ಏಟು ಗ್ರಾಮ ಜೀವನರಿಗೆ, ಗ್ರಾಮದಲ್ಲಿರೋ ಜನರಿಗೆ. ಸಾವಿರಾರು ವರ್ಷಗಳಿಂದ ಹೇಗಿದಾರೋ ಈಗಲೂ ಹಾಗೇ ಇದ್ದಾರೆ. ಹೇಳೋದಕ್ಕೆ ಪ್ರಜಾಪ್ರಭುತ್ವ, ಪ್ರಜಾರಾಜ್ಯ ಅಂತ. ಆಶ್ವಾಸನೆ ಸುಸಂತುಷ್ಟಾಃ, ನಿಮ್ಗೆ ಹಾಗೆ ಮಾಡ್ಕೊಡ್ತೀವಿ, ಹೀಗೆ ಮಾಡ್ಕೊಡ್ತೀವಿ, ನಿಮ್ಗೆ ಹಾಗಿರ್ತೀರಿ, ಹೀಗೆ ನನ್ನನ್ನು ಆಯ್ಕೆ ಮಾಡಿ, ನನ್ನ ಸೆಲೆಕ್ಟ್ ಮಾಡಿ. ಅವನು ಹೇಳ್ತಾನೆ, ಇವ್ರು ಕೇಳ್ತಾರೆ. ಒಂದಿಷ್ಟು ದುಡ್ಡು ಅದು ಇದು ಆಸೆಗಳನ್ನು ಹುಟ್ಟಿಸಿ ಸುಸಂತುಷ್ಟ, ಸಮಾಧಾನವಾಗಿರ್ತಾರೆ. ದುರಂತಂ ತತ್ ಯಥಾಸ್ಥಿತಿ. ಅವನ್ ಗೆದ್ದು ಬಂದಾದ್ಮೇಲೆ ಈ ಕಡೆ ತಿರುಗಿ ನೋಡಲ್ಲ. ಒಂದ್ ಥ್ಯಾಂಕ್ಸ್ ಹೇಳಕ್ ಒಂದ್ ದಿವಸ ಬಂದಿರ್ತಾನೆ, ಮರು ದಿವಸ ಮಾಮೂಲಿ ಅದೇ ಹಳೆ ರೋಡು, ಅದೇ ಹಳೆ ಲೈಟ್ ಇಲ್ಲ, ಅದೇ ನೀರಿಲ್ಲ, ಯಾವ ವ್ಯವಸ್ಥೆಗಳು ಇರೋದಿಲ್ಲ. ಹಳೆ ಕಾಲದಲ್ಲಿ ಸನಾತನಿಗಳು ಹೇಗಿರ್ತಾರೋ ಅದೇ ರೀತಿ ಜೀವನ ಮಾಡ್ಕೊಂಡು ಹೆಂಗೋ ಬದುಕೊಂಡು ಹೋಗ್ತಿರ್ತಾರೆ. ಆಶ್ವಾಸನೆ ಸುಸಂತುಷ್ಟ, ಸಮಾಧಾನಿಯಾಗಿ ಆಶ್ವಾಸನೆ ಕೊಟ್ಕೊಂಡು ಅವ್ರನ್ನ ಹೇಳಿದ್ದೆ ಸಾಕಪ್ಪ, ಇಷ್ಟಾರು ಹೇಳದ್ನಲ್ಲ, ಕೆಲಸ ಮಾಡಿದ್ರು ಪರವಾಗಿಲ್ಲ, ಒಂದ್ ಬಾಯಿ ಮಾತಿಗಾರು ಹೇಳದ್ನಲ್ಲ ಅಂದ್ಬಿಟ್ಟು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಪ್ರಜಾರಾಜ್ಯದ ಪರಿಕಲ್ಪನೆ. ಪ್ರಮೋದೋ ಬಸವೋ ಸಿಂಹ ಚಕ್ರಣಾಚ ಪ್ರಭಾಕರ ಅನಂತೋ ರವಿ ಸಂಯುಕ್ತ ಸನಾತನೋನ್ನತಿ ಸಾಧನಂ. ಸನಾತನ ಸಂಸ್ಕಾರ ಬೆಳಿಬೇಕಾದ್ರೆ ಸಂಸ್ಕಾರವಂತರೆಲ್ಲ ಒಂದ್ ಕಡೆ ಸೇರಿಕೊಳ್ಬೇಕು. ಪ್ರಮೋದ ಬಂದು ಸೇರ್ಕೊಳ್ಬೇಕು, ಬಸವಣ್ಣ ಬಂದು ಸೇರ್ಕೊಳ್ಬೇಕು, ಸಿಂಹ ಬಂದು ಸೇರ್ಕೊಳ್ಬೇಕು, ಚಕ್ರ ಇರುವವರು ಬಂದು ಸೇರ್ಕೊಳ್ಬೇಕು, ವಿಷ್ಣು ಮಹಾವಿಷ್ಣು ಬಂದು ಸೇರ್ಕೊಳ್ಬೇಕು, ಪ್ರಭಾಕರ ರವಿ ಸೇರ್ಕೊಳ್ಬೇಕು, ಅನಂತ ಮಹಾವಿಷ್ಣು ಸೇರ್ಕೊಳ್ಬೇಕು, ಆಮೇಲೆ ಭಾಸ್ಕರ ರವಿ ಸೇರ್ಕೊಳ್ಬೇಕು. ಎಲ್ಲ ಸೇರ್ಕೊಂಡ್ರೆ ಒಂದಾಗಿ ಅಕಸ್ಮಾತ್ ಇಫ್ ಯುನೈಟೆಡ್ ಟುಗೆದರ್ ಇವರೆಲ್ಲ ಒಂದು ಕಡೆ ಸೇರಿದರೆ ವಿ ಕ್ಯಾನ್ ಇಂಪ್ಲಿಮೆಂಟ್ ದ ಹಿಂದವಿ ಸನಾತನ ಸಂಸ್ಕೃತಿ. ನ ಶಾರದ ಪರೀಕ್ಷಂತೆ ಲಿಖಿತ ಪತ್ರ ಸಂಗ್ರಹ ಸ್ಮರಣೆ ನಿಕ್ಷಿಪ್ತ ಯಾ ವಿದ್ಯಾ ಉನ್ನತೋನ್ನತಿ ಸಾಧನಂ ಉನ್ನತೋನ್ನತಿ ಕಾರಣಂ. ಎಜುಕೇಶನ್ goddess Sharada do not examine the bundle of certificates what you have, but the goddess Sharada will examine the treasure of knowledge what you have in your mind. What you have in the mind, that is most important. Sharada na parikshante, amma Sharada Devi ಎಜುಕೇಶನ್ ಗೆ ದೇವರು ಶಾರದೆ. ಅವಳು ಯಾನ್ ಪರೀಕ್ಷೆ ಮಾಡ್ತಾನಂತೆ, ನಿನ್ನ ಹತ್ರ ಎಷ್ಟು ಸರ್ಟಿಫಿಕೇಟ್ ಇದೆ, ಎಷ್ಟು ಸ್ಟೋರ್ ಇದೆ ಅಂತ ನೋಡೋದಿಲ್ವಂತೆ. ಬದಲಾಗಿ ನಿನ್ನ ತಲೆ ಒಳಗೆ ಎಷ್ಟಿದೆ, ಪ್ರಶ್ನೆಗಳಿಗೆ ಯಾವ ಉತ್ತರ ಸಿಗುತ್ತೆ, ಅಥವಾ ಯಾವ ರೀತಿ ಜ್ಞಾನಿಯಾಗಿದೆಯಾ ನೀನು, ಅದನ್ನು ನೋಡಿ ನಿನಗೆ ಅಭಿವೃದ್ಧಿ ಕೊಡಬೇಕಾ, ಅವನತಿ ಕೊಡಬೇಕಾ ಎಲ್ಲವನ್ನು ಚಿಂತಿಸ್ತಾಳಂತೆ. ವಾಲ್ಮೀಕಿ ಅಧುನಾ ಸತ್ಯಂ ಅನುಷ್ಠಾನ ಪರಂಪರಾತ್ ವಚನೇನ ಚ ಚಾತುರ್ಯಂ ಸಾಧನೇನ ನಿರಂತರಂ. The sage Valmiki is still alive
due to his sacrifice and politeness, clever writing, and effective dedication to story of Rama, etc. is the reason. ವಾಲ್ಮೀಕಿ ಅಧುನಾ ಸತ್ಯಂ. ಮಹರ್ಷಿ ವಾಲ್ಮೀಕಿ ಆದಿಕವಿ ಈಗಲೂ ಕೂಡ ಬದುಕಿದ್ದಾರೆ. ಏಕೆಂದರೆ ಅನುಷ್ಠಾನ ಪರಂಪರಾ. ನಂಬರ್ 1, ಅವರು ಕಷ್ಟಪಟ್ಟು ಬರೆದು ಅನುಷ್ಠಾನ ಮಾಡಿ ಬರೆದ್ರು. ಜೊತೆಗೆ ಅವರನ್ನು ಈಗಲೂ ಕೂಡ ಪೂಜಿಸುವ ಒಂದು ಜನ ಇದ್ದಾರೆ. ಅವ್ರು ಉಳಿಸ್ಕೊಂಡು ಬಂದು ನಮಗೆ ಪರಂಪರೆಯಿಂದ ತಂದು ಕೊಟ್ಟು ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದಾರೆ. ಅವನೇನು ಮಹಾ ಅಂತ ಬಿಟ್ಬಿಟ್ಟಿದ್ರೆ ಇವತ್ತು ವಾಲ್ಮೀಕಿ ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತು ಕೂಡ ವಾಲ್ಮೀಕಿಯನ್ನ ಪೂಜೆ ಮಾಡಿಕೊಂಡು ತಂದು ಪರಂಪರೆಯಿಂದ ತಂದು ನಿಲ್ಲಿಸ್ಕೊಂಡಿದ್ದಾರೆ. ರಾಮನ ಮೂಲಕ ವಾಲ್ಮೀಕಿಯನ್ನು ಕೂಡ ತಂದು ನಿಲ್ಲಿಸ್ಕೊಂಡಿದ್ದಾರೆ. ವಚನೇನ ಚ ಚಾತುರ್ಯಂ. ಅವರು ಬರೆದಂತಹ ಶೈಲಿ, ಅವರು ಹೇಳುವಂತಹ ಮಾತು, ಅವರ ಜೀವನ, ಅವರ ಪರಂಪರೆ, ಅವರ ಅಚ್ಚುಕಟ್ಟು ಮತ್ತೆ ಜೀವನದಲ್ಲಿ ಅಳವಡಿಸಿಕೊಂಡ ಮಾಧ್ಯಮಗಳು, ರಾಮನ ಲಕ್ಷಣಗಳು, ಭರತನ ಲಕ್ಷಣಗಳು, ಸೀತೆಯ ಲಕ್ಷಣಗಳು ಎಲ್ಲ ನಮ್ಮ ಜೀವನದಲ್ಲಿ ಈಗಲೂ ಕೂಡ ಸಾಧನೆಯ ನಿರಂತರ ಅವರು ನುಡಿದಂತೆ ನಡೆದು ಕೊಟ್ಟಿದ್ರಿಂದ ನಮಗೆ ಇವತ್ತು ಕೂಡ ನಿರಂತರವಾಗಿ ನಮಗೆ ವಾಲ್ಮೀಕಿಗಳು ಈಗಲೂ ಜೀವಂತವಾಗಿ ಬದುಕಿದ್ದಾರೆ ಮತ್ತು ಅವ್ರನ್ನು ಬದುಕಿಸಿಕೊಟ್ಟಿದ್ದಾರೆ. ಎರಡು ಇಂಪಾರ್ಟೆಂಟ್. ಅವರು ಕಷ್ಟಪಟ್ಟು ಅವರು ಬೆಳೆದಿದ್ದಾರೆ, ಜೊತೆಗೆ ಅವ್ರನ್ನ ಇಲ್ಲಿವರೆಗೆ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಅವತ್ತೇ ಬಿಟ್ಬಿಟ್ಟಿದ್ರು ಎಲ್ಲ ಮರೆತು ಹೋಗ್ತಿದ್ರು. ರಾಮನ ಮರೆತಿದ್ರು, ವಾಲ್ಮೀಕಿನ ಮರೆತಿದ್ರು. ಎಷ್ಟು ಕಷ್ಟ, ಎಷ್ಟು ಹೋರಾಟ, ಎಷ್ಟೆಲ್ಲ ಕಾಂಕರಿಂಗ್ಸ್ ಏನೇನು ಬಂದ್ರು ಕೂಡ ಈಗಲೂ ಕೂಡ ಅವನನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದಾರಲ್ಲ. ಅದರಿಂದ ವಾಲ್ಮೀಕಿ ಈಗಲೂ ಸತ್ಯ, ಈಗಲೂ ಬದುಕಿದ್ದಾರೆ. ಆಹಾರಂ ಉತ್ತಮಂ ದದ್ಯಾತ್ ಪರಂ ಉತ್ಪನ್ನ ಚಿಂತನಂ. ಆಹಾರಂ ಅಲ್ಪಕಾಲೀನಂ ಉತ್ಪನ್ನಂ ಉತ್ತರೋತ್ತರಂ. We have to provide good quality food, but beyond that, we have to produce the goods. Good food is temporary, but the process of good production is permanent. ಆಹಾರಂ ಉತ್ತಮಂ ದದ್ಯಾತ್. ಒಳ್ಳೆಯ ಆಹಾರವನ್ನು ಕೊಡಬೇಕು. ಅದಕ್ಕಿಂತ ಹೆಚ್ಚಾಗಿ ಪರಂ ಉತ್ಪನ್ನ ಚಿಂತನಂ. ಅದನ್ನ ಮಾಡುವಂತಹ ಪ್ರೋಸೆಸ್ ಇದೆಯಲ್ಲ, ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಯಾರೋ ತಿಂತಾರೆ, ನಾನು ಮಾಡೋದಲ್ವಾ ಅಂತ ಅಂದ್ಬಿಟ್ಟು ಯದ್ವಾ ತದ್ವಾ ಅಸಹ್ಯವಾಗಿ ಮಾಡಿ ಹೇಗೋ ತಿನ್ನಿಸಿ ಉಪ್ಪು ಖಾರ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಎಲ್ಲ ಮಾಡಿ ಕೊಡಬಾರದು. ಆಹಾರಂ ಅಲ್ಪಕಾಲೀನಂ. ಕೊಟ್ಟ ಆಹಾರ ಏನೋ ನಡೆಯುತ್ತೆ, ಅವನಿಗೆ ಫುಡ್ ಇನ್ಫೆಕ್ಷನ್ ಏನಾಗಿ ಫುಡ್ ಪ್ರಾಬ್ಲಮ್ ಆಗಿ ಮಾಡ್ಕೊಂಡು ಸರಿ ಮಾಡ್ಕೊತಾನೆ ಮಾತ್ರ ತಗೊಂಡು. ಆದ್ರೆ ಉತ್ಪನ್ನಂ ಉತ್ತರೋತ್ತರಂ. ಒಂದ್ಸಲ ಆ ಉತ್ಪನ್ನದ ಪ್ರಾಸೆಸ್ ಸರಿ ಇಲ್ಲ ಅಂತ ಗೊತ್ತಾದ್ರೆ ಅವನ ದೀರ್ಘಕಾಲೀನ ಗುಡ್ ವಿಲ್ ಏನಾಗುತ್ತೆ, ನಾಶವಾಗುತ್ತೆ. ಎಚ್ಚರವಿರಬೇಕು. ಕಾರಣಂತೂ ಸದಾ ಶೋಧ್ಯಂ ರಾಕ್ಷಸಾಧಿಕ್ಯ ಕಾರಣಂ, ಅನ್ಯಥಾ ನಾಶಮಾಪ್ನೋತಿ ಸದಾಚಾರ ಸಮುಚ್ಚಯ. We have to find the reason for the rise of demons, rakshasas on the earth. Otherwise, good personality will certainly destroy. ಕಾರಣಂತೂ ಸದಾ ಶೋಧ್ಯಂ. ಯಾಕೆ ರಾಕ್ಷಸರ ಸಂಖ್ಯೆ ಜಾಸ್ತಿ ಆಗ್ತಿದೆ ಎಂಬುದರ ಬಗ್ಗೆ ಹೆಚ್ಚು ಹೆಚ್ಚು ರಿಸರ್ಚ್ಗಳು ನಡೀಬೇಕು. ಯಾಕೆ ಒಳ್ಳೆಯವರೆಲ್ಲ ಯಾಕೆ ಕೆಟ್ಟವರಾಗ್ತಾ ಇದ್ದಾರೆ, ಕಾರಣ ಏನು? ಗವರ್ಮೆಂಟ್ ಅಲ್ಲಿ ಸೇರ್ಕೊಳ್ಳುವಾಗ ಎಷ್ಟು ಗೌರವವಾಗಿ ಬಂದು ಸೇರ್ಕೊಳ್ತಾರೆ, ಒಂದು ಸೇರಿದ ನಂತರ ದೊಡ್ಡ ದೊಡ್ಡ ತಿಮಿಂಗಲಗಳು ರಾಕ್ಷಸರಾಗಿ ಯಾಕೆ ಬದಲಾಗ್ತಾರೆ? ಇದ್ರ ಬಗ್ಗೆ ದೊಡ್ಡ ಚಿಂತನೆ, ರಿಸರ್ಚ್ ನಡೆಯಬೇಕು. ಹಾಗೆ ಮಾಡದೆ ಇರ್ಲಿ ಬಿಡು ಪರವಾಗಿಲ್ಲ, ಅವರು ರಾಕ್ಷಸರಾಗ್ಲಿ, ಇವರು ನಾವು ತಿನ್ನೋಣ ಮಜಾ ಮಾಡೋಣ ಅಂತಂದ್ರೆ ಅನ್ಯಥಾ ನಾಶಮಾಪ್ನೋತಿ. ಸದಾಚಾರ ಮಾಡುವಂತಹ ಸಮುಚ್ಚಯ ಗುಂಪೇನಾದ್ರೂ ಇದ್ರೆ, ಒಳ್ಳೆತನವಾಗಿ ಬದುಕಬೇಕು ಅಂತ ಒಂದು ಗುಂಪೇನಾದ್ರೂ ಇದ್ರೆ ಅವರೆಲ್ಲರೂ ನಿರ್ನಾಮ ನಾಶವಾಗಿ ಹೋಗುತ್ತಾರೆ. ಇದಕ್ಕೆ ರಾಕ್ಷಸರಾಗುವುದಕ್ಕೆ ಕಾರಣ ಏನು ಎಂಬುದನ್ನು ಶೋಧಿಸಿ ಹುಡುಕಿ ಅರ್ಥ ಮಾಡಿಕೊಂಡು ಅವರನ್ನು ಬದಲಾಯಿಸುವ ಪ್ರಕ್ರಿಯೆಗೆ ಮಹತ್ವ ಕೊಡದಿದ್ದರೆ ಎಲ್ಲರೂ ರಾಕ್ಷಸರೇ ಆಗಿ ಯಾರನ್ಯಾರೋ ಒಂದು ತಿಂದು ತೇಗುತ್ತಾರೆ. ಭರತಾದಿ ಸದಾರಭ್ಯ ಗಾಂಗೇಯಂ ವಿದುರಾರ್ಚಿತಂ ಚಾಣಕ್ಯೇನ ಸದಾ ನೃತ್ತಂ ಧನ್ಯೋ ನೀತಿ ಪರಂಪರಾ. King Bharata started the concept of Niti Sahasri poems or policies, followed by
ಭೀಷ್ಮಾಚಾರ್ಯ, followed by Vidura Niti, followed by Chanakya Niti, etc. Thanks to the tradition of ethics through moral education. ನೈತಿಕ ಬುದ್ಧಿಯನ್ನು ಹೇಳುವ ನೀತಿ ಸಹಸ್ರಿಗಳು ಇವರಿಂದ ನಮಗೆ ತಿಳಿಯಲ್ಪಟ್ಟಿದ್ರಿಂದ ಈಗ ನಾವು ಸ್ವಲ್ಪನಾದ್ರೂ ನೀತಿ ಉಳಿಸ್ಕೊಂಡಿದ್ದೀವಿ. ಅಥವಾ ನೀತಿ ಹೇಗಿರಬೇಕು ಎಂದು ನೋಡಿದಾಗ ಭರತನ ನೀತಿ ಇದೆ. ಅವನಿಂದ ಆರಂಭವಾಗಿ ಗಾಂಗೆಯ ಅಂದ್ರೆ ಭೀಷ್ಮಾಚಾರ್ಯರು ಬರೆದಂತಹ ಭೀಷ್ಮ ನೀತಿ ಇದೆ, ವಿದುರ ನೀತಿ ಇದೆ, ಚಾಣಕ್ಯ ನೀತಿ ಇದೆ. ಎಲ್ಲ ಓದೋದ್ರ ಮೂಲಕ ಹೇಗೆ ಪಾಲಿಸಿಗಳನ್ನು ಮಾಡಬೇಕು ಎಂಬುದನ್ನ ತಿಳಿದುಕೊಳ್ಳಬಹುದು. ಥ್ಯಾಂಕ್ಸ್ ಟು ದ ಆನ್ಸಿಸ್ಟರ್ಸ್ ಆಫ್ ನೀತಿ ಪರಂಪರಾ. ಧನ್ಯೋ ನೀತಿ ಪರಂಪರಾ. ಈ ರೀತಿ ನೀತಿಯನ್ನು ಬೆಳೆಸಿದ ಇವರೆಲ್ಲರಿಗೂ ವಂದನೆಗಳು, ನಮಸ್ಕಾರಗಳು. ಕಾವ್ಯ ನಾಟಕ ಸಂದೇಶೆ ಗಾನೆ ಸಂದೃಶ್ಯ ರೂಪಕ್ಕೆ ಕಾಮಾತಿರೇಕ ಕ್ರೋಧಾಂತೆ ಸತ್ಕಲಾ ನಾಶಕಾರಣಂ. The good fine arts like singing, folk songs, drama, movies, concerts will destroy to the core if it has the exaggeration of the sex and fury and anger to the core. ಕಾವ್ಯ ನಾಟಕ ಸಂದೇಶ, ಕಾವ್ಯ ನಾಟಕ ಮತ್ತೆ ಒಳ್ಳೆಯ ವಿಷಯವನ್ನು ಹೇಳುವಂತಹ ಸಂದರ್ಭದಲ್ಲಿ ಹಾಡು, ಸಂಗೀತ, ನೃತ್ಯ, ದೃಶ್ಯ ಮಾಧ್ಯಮ ಅಥವಾ ರೂಪಕವನ್ನು ಹೇಳುವಾಗ ಕಾಮವನ್ನು ಮತ್ತು ಕ್ರೋಧವನ್ನು ಅತಿಯಾಗಿ ತೋರಿಸಿದರೆ ಸತ್ಕಲಾ ನಾಶಕಾರಣಂ, ಒಳ್ಳೆಯ ಕಲೆಯು ಸದ್ಯದಲ್ಲೇ ನಾಶವಾಗುತ್ತದೆ. ಯಕ್ಷಗಾನ ಅನಾದಿ ಕಾಲದಿಂದ ಚೆನ್ನಾಗಿತ್ತು, ಡ್ರಾಮಾ ಅನಾದಿ ಕಾಲದಿಂದ ಚೆನ್ನಾಗಿತ್ತು, ಫಿಲಂಗಳು, ಮೂವಿಗಳು ಅನಾದಿ ಕಾಲದಿಂದ ಚೆನ್ನಾಗಿತ್ತು. ಹಾಗಾದ್ರೆ ಈಗ ಕಡಿಮೆ ಆಗಿದೆ ಗೌರವ ಅಂತಂದ್ರೆ ಅಲ್ಲಿ ಸೆಕ್ಸ್ ಮತ್ತೆ ಆಂಗರ್, ಕೋಪ, ಕೊಲೆ, ಕೊಚ್ಚಿ ಎಲ್ಲ ಮಾಡೋದ್ರಿಂದ ಮಕ್ಕಳು ಮತ್ತು ಮುದುಕರು ಮತ್ತು ಹೆಂಗಸರು ಹೋಗುವುದನ್ನು ಕಡಿಮೆ ಮಾಡುತ್ತಾರೆ. ಆಟೋಮೆಟಿಕ್ ಆಗಿ ಗೌರವ ಕಡಿಮೆಯಾಗಿ ಕಾಮಾಂಧರು ಮಾತ್ರ ಹೋಗುತ್ತಾರೆ, ಕ್ರೋಧವಂತರು ಮಾತ್ರ ಹೋಗುವುದರಿಂದ ಎಲ್ಲ ಕಲೆಯು, ಒಳ್ಳೆಯ ಕಲೆಗಳು ನಾಶವಾಗಿ ಹೋಗುತ್ತವೆ. ಫೋಕ್ ಸಾಂಗ್ಸ್ ಎಷ್ಟು ಚೆನ್ನಾಗಿರೋ ಹಾಡುಗಳಿದ್ವು, ಆದ್ರೆ ಇವತ್ತು ಅದೆಲ್ಲ ಬೆಬ್ಸಿ ಅವ್ರನಿಗೆ ಬರೀ ಲವ್ ಸಾಂಗ್ಸ್ ಹಾಕಿ ಹಾಳು ಮಾಡಿ ಇವತ್ತು ಯಾರು ಅದನ್ನು ಬರೆಯೋರು ಇಲ್ಲ, ಬರೆದಿದ್ದನ್ನು ಹೇಳೋರು ಇಲ್ಲ ಹಾಗೂ ಹೋಗಿದೆ. ಅದರಿಂದ ಎಚ್ಚರವಿರಬೇಕು. ಯೋನಿದಾಹೇ ಚ ಸಂಲಗ್ನೆ ಮುಕ್ತಿ ಕುತ್ರ ವಿಚಾರ್ಯತೆ. ಚಪಲಾದೇವ ಚಾಂಚಲ್ಯಂ ಯೋನಿ ಪುನರ್ಭವಂ. If a person is very much worried about the opposite sex or vagina always in his life, he or she will get rebirth again and again through the different vagina of different animals and will not get the rest in peace even after the death. ಯೋನಿದಾಹೇ ಚ ಸಂಲಗ್ನೆ, ಯಾರಿಗೆ ಯೋನಿಯ ಮೇಲೆ ಆಸೆ ಇರುತ್ತದೆಯೋ ಮುಕ್ತಿ ಕುತ್ರ ವಿಚಾರತೆ, ಅವನು ಮುಕ್ತಾತ್ಮನಾಗಲು ಹೇಗೆ ಸಾಧ್ಯ? ರೆಸ್ಟ್ ಇನ್ ಪೀಸ್ ಅಂತಾರೆ, ಸತ್ತ ಮೇಲೆ ಸುಖವಾಗಿ ನೆಮ್ಮದಿಯಾಗಿರ್ಲಿ ಅಂತ. ಎಲ್ಲಿ ಪುನಃ ಅವನಿಗೆ ಯೋನಿದಾಹ, ಇನ್ನೊಂದು ಪ್ರಾಣಿ ಯೋನಿಯಲ್ಲಿ ಹುಟ್ಟಿಕೊಳ್ಳುತ್ತಾನೆ. ಅನೇಕ ಪ್ರಾಣಿಗಳ ಯೋನಿಯಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ. ಯಾಕೆ? ಇವನಿಗೆ ಯೋನಿದಾಹ ಇರುತ್ತಲ್ಲ. ಸಂಲಗ್ನೆ ಮುಕ್ತಿ ಕುತ್ರ ವಿಚಾರತೆ, ಮುಕ್ತಿ ಬಗ್ಗೆ ಏನು ಯೋಚನೆ ಮಾಡಕ್ ಸಾಧ್ಯ? ಅವನಿಗೆ ಬರೀ ಚಪಲ ಚಾಂಚಲ್ಯ, ಚಪಲ ಚಿತ್ತ, ಚಪಲ ಚೆನ್ನಿಗರಾಯ. ಆದ್ರಿಂದ ಅವನೇನಾಗ್ತಾನೆ ಮುಂದೆ? ಅಂತಹ ಚಪಲ ಚೆನ್ನಿಗರಾಯ ಯೋನಿ ಪುನರ್ಭವಂ. ಒಂದು ಯೋನಿ ಮುಗೀತು ಅಂದ್ರೆ ಇನ್ನೊಂದು ಯೋನಿಯಲ್ಲಿ ಹುಟ್ಟುತ್ತಾನೆ. ಪುನಃ ಪುನರಪಿ ಜನನಂ ಪುನರಪಿ ಮರಣ. ಪುನರಪಿ ಜನನೀ ಜಠರೇಶಯನಂ. ಇನ್ನೊಂದು ಕೊಳಕು ಹೊಟ್ಟೆಯ ಒಳಗೆ ಸೇರಿ ಪುನಃ ಅಲ್ಲಿ 9 ತಿಂಗಳು 6 ತಿಂಗಳು ಮೊಟ್ಟೆಯಾಗಿ ಏನೋ ಆಗಿ ಒಟ್ಟಿನಲ್ಲಿ ಪುನರ್ಯೋನಿ ಪುನರ್ಭವಂ, ಅದೇ ಯೋನಿಯಲ್ಲಿ ಮುಳುಗಿ ಏಳುತ್ತಿರುತ್ತಾನೆ. ಎಚ್ಚರವಿರಬೇಕು. ಮುಕ್ತಾತ್ಮನಾಗಲು ಯೋನಿ ಆಸೆಯನ್ನು ಬಿಡಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು
ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.